ಸೊ SSP ರಿಕ್ರೂಟ್ಮೆಂಟ್ 2026 ನಿಮಗೆ 827 ಕಾನ್ಸ್ಟೇಬಲ್ ವಿವಿಧ ಹುದ್ದೆಗಳಿಗೆ 10th ಮತ್ತೆ ITI ಡಿಪ್ಲೊಮಾ ಮೇಲೆ ವೇಕೆನ್ಸಿನ ಕರೆದಿದ್ದಾರೆ. ಈ ಒಂದು ಜಾಬ್ ಅನ್ನ ಅಪ್ಲೈ ಮಾಡೋದಕ್ಕೆ ನಿಮಗೆ ಏನೇನೆಲ್ಲ ಎಲಿಜಿಬಿಲಿಟಿ ಇರಬೇಕು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನಿಮಗೆ PDF ಅನ್ನ ಹಾಕಿರ್ತೀನಿ. ಸೊ ಯಾವ್ಯಾವೆಲ್ಲ ಜಾಬ್ ಇದಾವೆ ಅಂತ ನೀವು ನೋಡ್ಕೋಬಹುದು. ಮೊದಲೇದಾಗಿ ಇದಕ್ಕೆ ನಿಮಗೆ ಕ್ವಾಲಿಫಿಕೇಶನ್ SLC ಮತ್ತೆ ITI ಡಿಪ್ಲೊಮಾ ಆಗಿರೋರು ಅಪ್ಲೈ ಮಾಡಬಹುದಾಗಿರುತ್ತೆ. ನೆಕ್ಸ್ಟ್ ನೋಡೋದಾದ್ರೆ ಏಜ್ ಲಿಮಿಟ್ ನಿಮಗೆ 18 ರಿಂದ 23, 25, 27. ಸೊ ಇದ್ರ ಮೇಲೆ ಇರೋರು ನೀವು ಅಪ್ಲೈ ಮಾಡ್ಬೋದು. ಅಂಡ್ ಏಜ್ ರಿಲ್ಯಾಕ್ಸೇಷನ್ ಕೂಡ ಇರುತ್ತೆ ನಿಮ್ಮ ಏಜ್ ಕ್ಯಾಟಗರಿ, ಸೊ ನಿಮ್ಮೊಂದು ಕ್ಯಾಟಗರಿ ಮೇಲೆ. ಇನ್ನು ನೆಕ್ಸ್ಟ್ ನೋಡೋದಾದ್ರೆ ಸೆಲೆಕ್ಷನ್ ಪ್ರೋಸೆಸ್ ಏನೇನೆಲ್ಲ ಇದೆ ಅಂತ ನೋಡೋದಾದ್ರೆ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಇರುತ್ತೆ, ಫಿಸಿಕಲ್ ಎಫಿಷಿಯನ್ಸಿ ಒಂದು ಟೆಸ್ಟ್ ಇರುತ್ತೆ, ಇದು ಟ್ರೇಡ್ ಟೆಸ್ಟ್ ಅಂತ ಇದೆ. ಇದು ಯಾರೆಲ್ಲ ITI ಮತ್ತೆ ಡಿಪ್ಲೊಮಾ ಅಪ್ಲೈ ಮಾಡ್ತಾರೆ ಅವ್ರ ಮೇಲೆ. ಸೊ ರಿಟರ್ನ್ ಎಕ್ಸಾಮ್ ಟೆಸ್ಟ್ ಇರುತ್ತೆ ಮತ್ತೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮೆಡಿಕಲ್ ಟೆಸ್ಟ್ ಇರುತ್ತೆ. ಇನ್ನು ನೆಕ್ಸ್ಟ್ ನೋಡಿದ್ರೆ ಸ್ಯಾಲ್ರಿ ಎಷ್ಟಿರುತ್ತೆ ಅಂತ ನೋಡಿದ್ರೆ 21,700 ರೂಪಾಯಿಂದ ಹಿಡಿದು 69,100 ರೂಪಾಯಿ ತನಕ ನಿಮಗೆ ಸ್ಯಾಲ್ರಿ ಇರುತ್ತೆ. ಇನ್ನು ಅಡಿಷನಲ್ ಬೆನಿಫಿಟ್ಸ್ ನಿಮಗೆ DA, HRA, ಮೆಡಿಕಲ್ ಫೆಸಿಲಿಟಿ ಮತ್ತೆ ಪೆನ್ಷನ್ ಬೆನಿಫಿಟ್ಸ್, ಯೂನಿಫಾರ್ಮ್ ಅಲವೆನ್ಸ್. ಸೊ ಇಷ್ಟೆಲ್ಲ ನಿಮಗೆ ಬೆನಿಫಿಟ್ಸ್ ಇದೆ ಇದರಲ್ಲಿ. ಅಪ್ಲಿಕೇಶನ್ ಫೀಸ್ ನಿಮಗೆ UR, EWS, OBC ಕ್ಯಾಂಡಿಡೇಟ್ಸ್ಗೆ 100 ರೂಪಾಯಿ ಇದೆ. SC, ST, ಎಕ್ಸ್ ಸರ್ವಿಸ್ ಮ್ಯಾನ್ ಫಿಮೇಲ್ ಕ್ಯಾಂಡಿಡೇಟ್ಸ್ಗೆ ಯಾವುದೇ ತರದ ಅಪ್ಲಿಕೇಶನ್ ಫೀಸ್ ಇರಲ್ಲ. ಆನ್ಲೈನ್ ಅಲ್ಲಿ ಈ ಒಂದು ಅಪ್ಲಿಕೇಶನ್ ಫೀಸ್ ಅನ್ನ ನೀವು ಪೇ ಮಾಡಬೇಕಾಗಿರುತ್ತೆ. ಯಾವಾಗಿಂದ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ ಅಂತ ನೋಡೋದಾದ್ರೆ 21/3/2026 ಅಂದ್ರೆ ಮಾರ್ಚ್ 21ಕ್ಕೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ. ಲಾಸ್ಟ್ ಡೇಟ್ ನಿಮಗೆ ಏಪ್ರಿಲ್ 20 ತನಕ ಲಾಸ್ಟ್ ಡೇಟ್ ಇದೆ. ಸೊ ಯಾರೆಲ್ಲ ಅಪ್ಲೈ ಮಾಡ್ಬೇಕು ಅನ್ಕೊಂತಿದ್ರ ಅವ್ರಿಗೊಂದು ಬೆಸ್ಟ್ ಆಪರ್ಚುನಿಟಿ ಇದು. ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಅಪ್ಲೈ ಮಾಡುವಂತ ವೆಬ್ಸೈಟ್ ಲಿಂಕು ಮತ್ತೆ ಅಫಿಷಿಯಲ್ ನೋಟಿಫಿಕೇಶನ್ ಲಿಂಕ್ ಅನ್ನ ಕೊಟ್ಟಿದ್ದೀನಿ. ಸೊ ಇವಾಗಲೇ ನೀವು ಈ ಲಿಂಕ್ ಅನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಲಿಂಕ್ ಓಪನ್ ಆಗಲ್ಲ. ಯಾರೆಲ್ಲ ಮಾರ್ಚ್ 21 ಮೇಲೆ ಅಪ್ಲೈ ಮಾಡೋದಕ್ಕೆ ಹೋಗ್ತೀರಾ ಅವಾಗ ಲಿಂಕ್ ಓಪನ್ ಆಗುತ್ತೆ, ಆಮೇಲೆ ಲಿಂಕ್ ಓಪನ್ ಆಗಿಲ್ಲ ಅಂತ ಅನ್ನೋದಕ್ಕೆ ಹೋಗ್ಬೇಡಿ. ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.